ಕರ್ನಾಟಕದ ಇತಿಹಾಸದಲ್ಲಿ ಪಲ್ಲವರು ಪುಲಕೇಶಿನ ಸಾಯಿಸ್ಬಿಟ್ಟಿರು ಅಂತ ಕೂಡ ಹೇಳ್ತಾರೆ. ಈ ಜಾಗದಲ್ಲಿ ಅವ್ರನ್ನ ಕಳೆ ಬರಹವನ್ನ ಇಟ್ಟು ಪೂಜೆ ಮಾಡ್ತಿದ್ದಂತ ಒಂದು ಪದ್ಧತಿ ಹಿಂದೆ ಇತ್ತಂತೆ. ಅದಕ್ಕೆ ಸ್ಥಳ ನಾವೇನ್ ನೋಡ್ತಾ ಇದ್ದೇವೋ ಇದು ಪುಲಕೇಶಿ ಗುಹೆ ಅನ್ನೋದು ಖಾತ್ರಿಯಾಗಿದೆ. ಬೇರೆ ರಾಜ್ಯದವ್ರಿಗೆ ಇತಿಹಾಸ ಇಲ್ಲ, ತಪ್ಪು ಅವ್ರದ್ದು. ಅವ್ರೇನು ಮಾಡಿಲ್ಲ ಅಂದ್ರೆ ಅಚೀವ್ ಮಾಡಿಲ್ಲ ಅಂದ್ರೆ ಅದು ಅವ್ರ ತಪ್ಪು. ಈಗ ಬಿಹಾರದೇನಾದ್ರು ನೀವು ಇತಿಹಾಸ ಓದ್ಬೇಕಂದ್ರೆ ಅಲ್ಲಿ ನಾಣ್ಯದೇವನ ಬಗ್ಗೆ ಓದಬೇಕು. ನಾಣ್ಯದೇವ ಯಾರಪ್ಪ ಅಂದ್ರೆ ಕನ್ನಡದವನು. ಅವ್ನು ಇಲ್ಲಿಂದ ಹೋಗಿ ನೇಪಾಳ ಬಿಹಾರ್ನಲ್ಲಿ ಸಾಮ್ರಾಜ್ಯ ಕಟ್ಟಿದ್ದಾನೆ. ನಾಣ್ಯದೇವ ಭಾರತದ ಇತಿಹಾಸದ ಪುಟಗಳನ್ನು ನಾವು ನೋಡಿದ್ರೆ 100 ಪುಟಗಳು ನೈಜವಾದ ಇತಿಹಾಸ ದಾಖಲೆ ಆಗಿದ್ರೆ ಅದರಲ್ಲಿ 50 ಪುಟ ಕನ್ನಡದವರೇ ಇರೋದು ಅಂತ. ಕರುನಾಡ ತಾಯಿ ಸದಾ ಚಿನ್ಮಯಿ. ಭುವನೇಶ್ ಸರ್, ಇಮ್ಮಡಿ ಪುಲಕೇಶಿಯ ಕೊನೆಯ ದಿನಗಳು ಹೇಗಿದ್ದು, ಏನಾಯ್ತು ಸರ್? ಓಕೆ, ತುಂಬ ಒಳ್ಳೆ ಕ್ವಶನ್ ಕೇಳಿದ್ದೀರಾ. ನೀವು ಈಗಾಗಲೇ ಬಾದಾಮಿ ಕೋಟೆದು ವಿಡಿಯೋ ಮಾಡಿದ್ದೀರಾ ಅನ್ಕೋತೀನಿ, ನಮ್ಮ ಮುತ್ತು ಚಾಲುಕ್ಯ ಅವ್ರ ಜೊತೆ. ಬಾದಾಮಿ ಕೋಟೆನಲ್ಲಿ 2 ಶಾಸನ ಇದೆ, ರಿಪ್ಲಿಕಾ. ಒಂದೇ ಶಾಸನದ ಇನ್ನೊಂದು ಪ್ರತಿ, 2 ಕಡೆ ಒಂದೇ ಶಾಸನ ಹಾಕ್ಸಿದ್ದಾರೆ. ಇಲ್ಲಿ ಉತ್ತರದ ಗುಹಾಲೆ. ಹೌದು, ಒಂದೇ ಶಾಸನ 2 ಕಡೆ ರಿಪ್ಲಿಕೇಟ್ ಮಾಡಿದ್ದಾರೆ. ಆ ಶಾಸನ ಯಾವುದು ಅಂದ್ರೆ 1ನೇ ಪುಲಕೇಶಿದು, ಅಂದ್ರೆ ಪುಲಕೇಶಿಯ ತಾತಂದು. ಆ ಶಾಸನ ನೀವು ಎಲ್ಲಿ ನೋಡ್ಬೋದು ಅಂದ್ರೆ ಇವತ್ತಿಗೆ ನಮ್ದು ASI ಮ್ಯೂಸಿಯಂ ಇದೆಯಲ್ಲ, ಮ್ಯೂಸಿಯಂ ಎದುರುಗಡೆ ಆದಂಗೆ ಒಂದು ಶಾಸನ ಹಾಕಿದ್ದಾರೆ. ನೀವು ಅಲ್ಲಿ ಇದನ್ನ ಆರ್ಚ್ ಎಲ್ಲ ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಆ ಜಾಗ ನೋಡಿದ್ರೆ ನಿಮ್ಮ ಮೇಲ್ಗಡೆ ಪುಲಕೇಶಿದು 1ನೇ ಪುಲಕೇಶಿ ಶಾಸನ ಇದ್ರೆ ಕೆಳಗಡೆ ನರಸಿಂಹವರ್ಮನ ಶಾಸನ ಬರುತ್ತೆ. ಯಾರಪ್ಪ ಈ ನರಸಿಂಹವರ್ಮ ಅಂದ್ರೆ ಪಲ್ಲವರ ದೊರೆ. ಇಮ್ಮಡಿ ಪುಲಕೇಶಿ ಏನಾಗುತ್ತೆ ಅಂದ್ರೆ ಅವನು ದಿಗ್ವಿಜಯಗಳನ್ನ ಕೈಗೊಳ್ತಾನಲ್ಲ, ಅವನು ದಿಗ್ವಿಜಯಗಳನ್ನ ನಾವು ನೋಡೋದಾದ್ರೆ ಕದಂಬರ್ ಮೇಲೆ ಮೊದಲನೇದಾಗಿ ಹೋಗ್ತಾನೆ. ಗಂಗರು ಅಳುಪರು ಅವರಾಗಿ ಶರಣಾಗ್ತಾರೆ. ಕೊಂಕಣದ ಮೌರ್ಯರು ಮತ್ತೆ ಗಾರಾಪುರಿ ಅಂದ್ರೆ ಇವತ್ತಿನ ಎಲಿಫೆಂಟ್ ಐಲ್ಯಾಂಡು, ಗುರ್ಜರ ಪ್ರತಿಹಾರ ಮಾಳ್ವ ಅಂದ್ರೆ ಗುಜರಾತ್ ಮತ್ತೆ ಮಧ್ಯಪ್ರದೇಶದ ಭಾಗಗಳು, ಆ ಭಾಗಗಳನ್ನೆಲ್ಲ ಸೋಲಿಸಿರ್ತಾನೆ. ಅದೇ ಸಂದರ್ಭದಲ್ಲಿ ಹರ್ಷವರ್ಧನನ ಜೊತೆ ಇದಾಗತ್ತೆ, ಅಂದ್ರೆ ತಿಕ್ಕಾಟ ಆಗತ್ತೆ. ಅಂದ್ರೆ ಈ ಕಡೆ ಪುಲಕೇಶಿ ಬೆಳೀತಿದ್ದಾನೆ, ಆ ಕಡೆ ಹರ್ಷವರ್ಧನನು ಬೆಳೆದಿದ್ದಾನೆ. ಆವಾಗ ನರ್ಮದಾ ನದಿ ಕಳಗ ಆಗತ್ತೆ. ನರ್ಮದಾ ನದಿ ಕಳಗ ಆದ ನಂತರ ಬಂದು ಪುಲಕೇಶಿ ಹರ್ಷನನ್ನ ಸೋಲಿಸ್ಬಿಡ್ತಾನೆ. ಎಲ್ಲಿ ಅದು ನಡೆಯೋದು? ನರ್ಮದಾ ನದಿ ಕಳಗ ಇವತ್ತಿನ ಮಧ್ಯಪ್ರದೇಶ. ಬಹುಶಃ ನನ್ಗನ್ಸೋ ಮಟ್ಟಿಗೆ ಜಬಲ್ಪುರ ಅಂತ ಒಂದು ಜಾಗ ಇದೆ. ಜಬಲ್ಪುರ ಇದೆಯಲ್ಲ, ಜಬಲ್ಪುರ ಅಲ್ಲಿ ಬಂದು ನಿಮ್ಗೆ ಇದು ಅರಿಯುತ್ತೆ, ನರ್ಮದಾ ನದಿ ಅರಿಯುತ್ತೆ. ಅಲ್ಲಿ ವಿಶಾಲವಾಗೂ ಇದೆ ಜಾಗ ಕೂಡ. ಬಹುಶಃ ಅಲ್ಲಿ ಯುದ್ಧ ನಡೆದಿರೋ ಸಾಧ್ಯತೆಗಳು ಜಾಸ್ತಿ ಇದೆ. ಅದಾದ ನಂತರ ಬಂದು ಹರ್ಷನ ಸೋಲಿಸಿದ ನಂತರ ಬಂದು ಮುಂದಕ್ಕೆ ಇವತ್ತಿಗೆ ಉತ್ತರ ಪ್ರದೇಶದ ದಕ್ಷಿಣ ಭಾಗಗಳನ್ನೆಲ್ಲ ಗೆತ್ಕೋತಾನೆ. ಅಂದ್ರೆ ಕೋಸಲದ ಭಾಗಗಳನ್ನೆಲ್ಲ ಗೆತ್ಕೋತಾನೆ. ಕಳಿಂಗ ಅಂದ್ರೆ ಇವತ್ತಿನ ಒರಿಸ್ಸಾ. ಆಮೇಲೆ ಆಂಧ್ರದ ಕರಾವಳಿಯನ್ನ ಹಿಂದೆ ಬಂದು ವಿಷ್ಣು ಕುದಿನವರು ಆಡಳಿತ ಮಾಡ್ತಾ ಇರ್ತಾರೆ, ಅವ್ರನ್ನ ಗೆತ್ಕೋತಾನೆ. ಇದಾದ ನಂತರ ಪಲ್ಲವರ ಮೇಲೆ ಯುದ್ಧ ಮಾಡ್ತಾನೆ. ಪಲ್ಲವರ ಮೇಲೆ ಇವನು ಕೊಟ್ಟಂತ ಹೊಡೆತ ಯಾವ ರೀತಿ ಇತ್ತು ಅಂದ್ರೆ, ಪಲ್ಲವರೆಲ್ಲ ಬಂದು ಇವನ ಹೊಡೆತಕ್ಕೆ ಇದಾಗಿ ಎದ್ರುಕೊಂಡು ಕಾಂಚಿಯ ಕೋಟೆಗಳಿಂದ ಬಚ್ಚಿಕೊಂಡಿದ್ರು ಅಂತ ನಮ್ಮ ರವಿಕೀರ್ತಿಯ ಶಾಸನ ಹೇಳುತ್ತೆ. ಯಾವುದು ನಮ್ಮ ಮೇಗುತಿ ಶಾಸನ ಇದೆಯಲ್ಲ ಅದು ಹೇಳುತ್ತೆ. ಈಗ ಏನಾಗುತ್ತೆ ಅಂದ್ರೆ ಪಲ್ಲವರ ಮೇಲೆ ಇವನು ಜಯ ಏನು ಸಾಧಿಸಿರ್ತಾನಲ್ಲ, ಆ ಟೈಮಲ್ಲಿ ಮಹೇಂದ್ರ ವರ್ಮನ್ಗೆ ತುಂಬಾ ಅವಮಾನ ಆಗಿರುತ್ತೆ. ಕ್ಷಮೆಯಲ್ಲಿ ಪಲ್ಲವರು ಅಂದ್ರೆ ತಮಿಳುನಾಡಿನ ಪಲ್ಲವರು. ಹೌದು, ಕಂಚಿಯ ಪಲ್ಲವರು. ಅದೇ ಮಯೂರ ಸಿನಿಮಾದಲ್ಲಿ ಬರುತ್ತಲ್ಲ, ಶಿವಸ್ಕಂದವರ್ಮ, ಅದು ಹೌದು ಅವರೇನೆ. ಸೊ ಪಲ್ಲವರು ಬೇಸಿಕಲಿ ತಮಿಳಿಯನ್ಸ್. ಇಲ್ಲ, ಇದು ಪಲ್ಲವರನ್ನ ತಮಿಳವ್ರ ಅಂತ ಹೇಳೋದು ಕಷ್ಟ ಇದೆ. ಯಾಕೆಂದ್ರೆ ಪಲ್ಲವರದು ಕೊನೆ ಶಾಸನಗಳು ಮಾತ್ರ ತಮಿಳು ಬಳಕೆ ಆಗಿರೋದು. ಮೂಲತಃ ಅವ್ರು ತಮಿಳವ್ರು ಅಲ್ಲ ಅಂತ ಎಷ್ಟು ಜನ ತಮಿಳು ವಿದ್ವಾಂಸರು ಹೇಳ್ಬಿಡ್ತಾರೆ. ಆದ್ರೆ ತಮಿಳುನಾಡನ್ನ ಕಾಂಚೀಪುರನ ಗೆತ್ಕೊಂಡಿದ್ರು. ಅಥವಾ ಇನ್ನೊಂದು ವಾದದ ಪ್ರಕಾರ ಬಂದು ಈ ಪಲ್ಲವರು ಆ ಜಾಗಕ್ಕೆ ಹೋಗ್ಬೇಕಂದಾಗ ನಮ್ಮ ಬಳ್ಳಾರಿಯಿಂದ ಹೋಗಿರೋದಂತೆ. ಬಹುಶಃ ಕನ್ನಡದವ್ರು ಇದ್ರು ಇರಬಹುದು, ಆದ್ರೆ ಅವ್ರು ಬರ್ದಿರೋಂಥ ಶಾಸನಗಳೆಲ್ಲ ಬಂದು ಇದು ಸಂಸ್ಕೃತ ಮತ್ತೆ ಪ್ರಾಕೃತದಲ್ಲಿರೋಂಥದ್ದು. ಹಾಗಾಗಿ ಅವರ ತಮಿಳವರು ಅಂತ ಹೇಳಕ್ಕಾಗಲ್ಲ, ಬಟ್ ತಮಿಳ್ ಭಾಗನ ಆಡಳಿತ ಮಾಡ್ತಿರ್ತಾರೆ ಪಲ್ಲವರು. ಕಂಚಿ ಅವರ ಕ್ಯಾಪಿಟಲ್ ಸಿಟಿ, ಹೌದು, ರಾಜಧಾನಿ ಇವತ್ತಿನ ಕಾಂಜೀವರಂ. ಹೌದು, ಕಾಂಚೀಪುರ. ಓಕೆ. ಸೊ ಹೀಗೆ ಕಾಂಚಿಯನ್ನ ಗೆತ್ಕೊಂಡ ನಂತರ ಬಂದು ಇಮ್ಮಡಿ ಪುಲಕೇಶಿ ಸೊ ಕಾಂಜೀವರಂ ಮೇಲೆ ದಾಳಿ ಆಗುತ್ತೆ, ಅಂದ್ರೆ ಈ ಪಲ್ಲವರ ಮೇಲೆ. ಹೌದು. ಸೊ ಅದಾದ ನಂತರ ಬಂದು ಅವ್ರಿಗೆ ಆಯ್ತಲ್ಲ ಅವಮಾನ, ಅವ್ರಿಗಾಗದ ಅವಮಾನಕ್ಕೆ ಸೇಡಾಗಿ ನರಸಿಂಹವರ್ಮ ಬಂದು ಮುಂದೆ ತುಂಬಾ ವರ್ಷ ಪ್ರಿಪೇರ್ ಆಗಿ ಕೊನೆಗೆ ಶ್ರೀಲಂಕಾದ ಅರಸರು ಇರ್ಬೋದು, ಚೋಳರು ಮತ್ತೆ ಚೇರರು, ಇವ್ರನ್ನೆಲ್ಲ ಪಾಂಡ್ಯರು, ಇವ್ರನ್ನೆಲ್ಲ ಸೇರಿಸ್ಕೊಂಡು ಜಂಟಿಯಾಗಿ ಪುಲಕೇಶಿ ಮೇಲೆ ದಾಳಿ ಮಾಡ್ತಾರೆ. ಆ ದಾಳಿ ಮಾಡೋದು ಸಹಜ, ಮಾಮೂಲು. ಒಬ್ಬ ರಾಜ ಇನ್ನೊಂದ ಮೇಲೆ ರಾಜ ಮಾಡೇ ಬರ್ತಾರೆ, ಅದೇನು ಇದು ಮಾಡೋಕ್ಕಾಗಲ್ಲ. ಅಲ್ಲಿ ಏನಾಗುತ್ತೆ ಅಂದ್ರೆ ಈ ಒಂದು ಪುಲಕೇಶಿದು ಒಂದು 642-43 ಸುಮಾರಿಗೆ ಲೆಕ್ಕ ಹಾಕಿದ್ರೆ ಆಗಾಗಲೇ ಪುಲಕೇಶಿಗೆ ಸಾಕಷ್ಟು ಹೆಲ್ತ್ ಇಶ್ಯೂಸ್ಗಳು ಇರುತ್ತೆ. ಅಂದರೆ ಕೆಲವರು ಹೇಳೋದು ಅವ್ನಿಗೇನೋ ಬೆನ್ನದು ಏನೋ ಪ್ರಾಬ್ಲಮ್ ಆಗಿತ್ತು ಅಂತಲೂ ಹೇಳ್ತಾರೆ. ಆಮೇಲಿಂದ ವಯಸ್ಸು ಆಗಿರೋ ಕಾರಣ ಮಕ್ಕಳಲ್ಲಿ ಬಂದು ಸಾಕಷ್ಟು ರಾಜ್ಯದ ಅಧಿಕಾರಕ್ಕೆ ಸಾಕಷ್ಟು ಕಿತ್ತಾಟಗಳು ನಡೆದಿರುತ್ತೆ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಸ್ವತಃ ಮಕ್ಕಳುಗಳನ್ನೇ ಇವ್ರ ಜೊತೆ ಸೇರ್ಕೊಂಡಿರಬಹುದು ಅಂತ, ಪಲ್ಲವ್ರ ಜೊತೆ ಸೇರ್ಕೊಂಡು ತಂದೆ ಮೇಲೆ ಕೌಂಟರ್ ಅಟ್ಯಾಕ್ ಮಾಡಿರಬಹುದು ಅಂತ ಒಂದು ವಾದ. ಆದರೆ ಇವರೆಲ್ಲ ದಾಳಿ ಮಾಡಿದಾಗ ಇವ್ರು ಯಾರೂ ಏನು ಹೆಲ್ಪ್ ಮಾಡಿಲ್ಲ. ಈಗ ಅವನಿಗೆ ಪುಲಕೇಶಿಗೆ ಬಂದು ಮಕ್ಕಳು ಬಂದು ಅಭಿನವಾದಿತ್ಯ ಅಂತ ಒಬ್ಬ ಬರ್ತಾನೆ, ಚಂದ್ರಾದಿತ್ಯ ಅಂತ ಎಲ್ಲ ಬರ್ತಾರೆ. ಓಕೆ, ಟೋಟಲ್ ಆಗ್ಬಿಟ್ರೆ ಪುಗುವರ್ಮ ಅಂತ ಒಬ್ಬ ಬರ್ತಾನೆ, ಮತ್ತೆ ಜಯಸಿಂಹ ಅಂತ ಇನ್ನೊಬ್ಬ ಬರ್ತಾನೆ, 1ನೇ ವಿಕ್ರಮಾದಿತ್ಯ ಮತ್ತೆ ಇವರು ಆಮೇಲಿಂದ ಮತ್ತೆ ಪಲ್ಲವರ ಸಾಮ್ರಾಜ್ಯನ ಮತ್ತೆ ಕಟ್ತಾರೆ. ಇನ್ ಬಿಟ್ವೀನ್ ಬರ್ತಾರಲ್ಲ ಈ ಒಂದಿಬ್ರು, ಅವರಿಬ್ರು ಆ ಒಂದು ಪಲ್ಲವರು ಯಾವಾಗ ಈ ಒಂದು ಪ್ರಾಂತ್ಯವನ್ನ ಅಧಿಕಾರಕ್ಕೆ ತಗೋತಾರ, ಅಂದ್ರೆ ಪುಲಕೇಶಿನ ಸೋಲಿಸ್ಬಿಟ್ಟು ಅಧಿಕಾರಕ್ಕೆ ಅಂತ ಏನು ತಗೋತಾರ, ಆ ಸಂದರ್ಭದಲ್ಲಿ
ಇವ್ರೂ ಸತ್ತೋಗ್ತಾರೆ, ಕೆಲವು ವರ್ಷಗಳಲ್ಲಿ ಇವ್ರೂ ಸತ್ತೋಗಿರ್ತಾರೆ ಆ್ಯಕ್ಚುಲಿ. ಯಾರು ಇಮ್ಮಡಿ ಪುಲಕೇಶಿ ಪುಲಕೇಶಿಯ ಮಕ್ಕಳು ಕೂಡ ಸತ್ತೋಗ್ತಾರೆ. ಅದರಲ್ಲಿ ಏನಂದರೆ ನಾವು ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದೇನೆಂದರೆ, ಈಗ ಹರ್ಷವರ್ಧನನ ಪುಲಕೇಶಿ ಸೋಲ್ಸಿದ್ನಲ್ಲ ಆ ನರ್ಮದಾ ನದಿ ತೀರದಲ್ಲಿ. ಹೌದು, ಆ ಸಂದರ್ಭದಲ್ಲಿ ಪುಲಕೇಶಿ ತನಗೆ ತಾನೊಂದು ಬಿರುದನ್ನು ಧರಿಸ್ಕೊಂಡಿದ್ದಾನೆ, ಏನಂದರೆ ಪರಮೇಶ್ವರ ಅಂತ. ಏನಂತ ಶಾಸನದಲ್ಲಿ ಹೇಳುತ್ತೆ ಅಂದರೆ, ಸಕಲೋತ್ತರ ಪತೇಶ್ವರ ಶ್ರೀ ಹರ್ಷವರ್ಧನ, ಸಕಲೋತ್ತರ ಪತೇಶ್ವರ ಶ್ರೀ ಹರ್ಷವರ್ಧನ ಪರಾಜಯೋಪಲಬ್ಧ ಪರಮೇಶ್ವರ ಅಂತ ಬಳಸ್ತಾರೆ. ಅಂದರೆ ಹರ್ಷವರ್ಧನನ ಸೋಲಿಸಿ ನಾನು ಪರಮೇಶ್ವರ ಆದೆ ಅಂತ ಹೇಳ್ಕೊಂಡಿದ್ದಾನೆ. ಅಂದರೆ ಅವತ್ತಿನ ಕಾಲಘಟ್ಟ ನೋಡಿದ್ರೆ ನಾರ್ತ್ ಇಂಡಿಯಾನಲ್ಲಿ ಇದ್ದಂಥ ಪ್ರಬಲ ದೊರೆ ಹರ್ಷವರ್ಧನ. ಈಗ ಒಂದು ಅಬ್ಸರ್ವ್ ಮಾಡಬೇಕಾದ್ರು ಪುಲಕೇಶಿ ಬಂದು ಪರಮೇಶ್ವರ ಅಂತ ಬಳಸ್ಕೊಂಡಲ್ಲ, ಪುಲಕೇಶಿಯ ನಂತರ ಬಂದು 1ನೇ ವಿಕ್ರಮಾದಿತ್ಯ, ವಿನಯಾದಿತ್ಯ, ವಿಜಯಾದಿತ್ಯ, 2ನೇ ವಿಕ್ರಮಾದಿತ್ಯ, ಕೀರ್ತಿವರ್ಮ, ಇಲ್ಲಿವರೆಗೂ ಎಲ್ಲ ಅರಸರು ಬರ್ಸಿರೋ ಎಲ್ಲ ಶಾಸನದಲ್ಲೂ ಪುಲಕೇಶಿ ಬಗ್ಗೆ ಅಂದರೆ ವಂಶಾವಳಿ ಹೇಳ್ತಾರಲ್ಲ, ವಂಶಾವಳಿ ಹೇಳ್ಬೇಕಂದಾಗ ಇದನ್ನೇ ಬಳಸ್ತಾರೆ. ಏನಂತ? ಹರ್ಷವರ್ಧನ ಪರಾಜಯೋಪಲಬ್ಧ ಪರಮೇಶ್ವರ, ಸಕಲೋತ್ತರ ಪತೇಶ್ವರ ಶ್ರೀ ಹರ್ಷವರ್ಧನ ಪರಾಜಯೋಪಲಬ್ಧ ಪರಮೇಶ್ವರ ಅಂತ ಇವ್ರ ನಂತರನೂ ಪುಲಕೇಶಿಗೆ ಕೋಟ್ ಮಾಡ್ತಾರೆ ಎಲ್ಲರೂ. ಸೊ ನಂತರ ಬರುವ 3-4 ಅರಸರು ಈ ಲೈನ್ ಹಾಕ್ಸಾ ಇದ್ದಾರೆ, ವಂಶಾವಳಿ ಮೇಲೆ ಕಾಮನ್ ಆಗಿ ಹಾಕಿದ್ದಾರೆ. ಅಂದರೆ ದ ಗ್ರೇಟೆಸ್ಟ್ ವಿಕ್ಟ್ರಿ ಪುಲಕೇಶಿ ಮಾಡಿದ್ದು ಯಾವುದಪ್ಪ ಅಂದರೆ ಹರ್ಷವರ್ಧನ ಸೋಲಿಸಿದ್ದು. ಅಲ್ಲಿಂದ ಭಾರತದ ರಾಜಕೀಯನೇ ಬದಲಾಗಿತ್ತು. ಯಾಕೆಂದರೆ ಅಲ್ಲಿಂದ ಮುಂದಕ್ಕೆ ನೀವು ನೋಡಿದ್ರೆ 1200 ವರ್ಷಗಳ ಕಾಲ ಕನ್ನಡಿಗರು ಭಾರತದ ಬಹುತೇಕ ಆಡಳಿತ ಮಾಡಿಬಿಟ್ಟಿದ್ದೀವಿ. ಅಂದರೆ ಅದಕ್ಕೆ ನಾನು ನಮಗೆ ಸ್ಟಾರ್ಟಿಂಗಲ್ಲ ನಿಮ್ಗೆ ಹೇಳಿದ್ದು, ಭಾರತದ ಇತಿಹಾಸದ ಪುಟಗಳನ್ನು ನಾವು ನೋಡಿದ್ರೆ 100 ಪುಟಗಳು ನೈಜವಾದ ಇತಿಹಾಸ ದಾಖಲೆ ಆಗಿದ್ರೆ ಅದರಲ್ಲಿ 50 ಪುಟ ಕನ್ನಡದವರೇ ಇರೋದು ಅಂತ. ಸೊ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನಾವು ಆಳ್ವಿಕೆ ಮಾಡಿದ್ದೀವಿ. ಇರಲಿ, ಈಗ ಅಷ್ಟು ಗ್ರೇಟ್ ವಾರಿಯರು, ಅಷ್ಟು ಗ್ರೇಟ್ ಕಿಂಗ್ ಇಮ್ಮಡಿ ಪುಲಕೇಶಿ ಒಂದು ಕಾಲಕ್ಕೆ ಪಲ್ಲವರಿಂದ ಸೋತ್ಬಿಡ್ತಾನೆ. ಅದನ್ನ ಹೇಳಕ್ ಹೊರಟಿದ್ದೀನಿ. ಸೊ ಹರ್ಷವರ್ಧನದ ಆಯ್ತು, ಆಮೇಲೆ ಏನಾಯ್ತು? ಅದೇ ಏನಂದ್ರೆ ಪಲ್ಲವ್ರನ್ನು ಸೋಲ್ಸಿರ್ತಾನೆ. ಬಟ್ ಪಲ್ಲವ್ರಿಗೆ ಹಗೆತನ ಇರುತ್ತಲ್ಲ, ನಮ್ಮ ಒಂದು ವಂಶಕ್ಕೆ ತುಂಬಾನೇ ಒಂದು ದೊಡ್ಡ ಇದಾಯ್ತಲ್ಲ ಅನ್ನೋದು, ಆ ಒಂದು ಸೇಡ್ಗೋಸ್ಕರ ಬಂದು ಅವರು ಈ ಎಲ್ಲ ಯಾರನ್ನ ಶ್ರೀಲಂಕಾದ ಅರಸರು ಮತ್ತೆ ಚೋಳರು ಮತ್ತೆ ಚೇರರು ಮತ್ತೆ ಇವರು ಪಾಂಡ್ಯರನ್ನೆಲ್ಲ ಜೊತೆ ಮಾಡ್ಕೊಂಡು ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿ ಒಂದು ರಾಜಕೀಯ ಅನಿಶ್ಚಿತತೆ ಇತ್ತಲ್ಲ, ಮಕ್ಕಳೆಲ್ಲ ನಡೀತಿದ್ದ ಗಲಾಟೆಗಳು, ಅದು ಇದರಲ್ಲಿ ಇವ್ರು ಯಾರು ಹೆಲ್ಪ್ ಬರಲ್ಲ ಪುಲಕೇಶಿಗೆ. ಆ ಸಂದರ್ಭದಲ್ಲಿ ಮಹಾಜನರು ಈಗಾಗಲೇ ಇವರು ಅಟ್ಯಾಕ್ ಮಾಡಿದ್ರಲ್ಲ, ಈ ಭಾಗಕ್ಕೆ ಏನು ಅಟ್ಯಾಕ್ ಮಾಡಿರಲ್ಲ, ಸೊ ಪುಲಕೇಶಿ ಅಲ್ಲಿದ್ರೆ ಸೇಫ್ ಆಗಿ ಇರಲ್ಲ ಅನ್ನೋ ಒಂದು ಕಾರಣಕ್ಕೆ ಮಹಾಜನರು ಇಲ್ಲಿ ಕರ್ಕೊಂಡ್ಬಂದು ಅವನ್ನ ಇರಿಸಿರೋ ಸಾಧ್ಯತೆ ಇದೆ. ಹಾಗಾಗಿ ಆ ಶಾಸನವನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಅಲ್ಲದೆ ಇನ್ನೊಂದು, ಇವರು ಪಲ್ಲವರು, ಕೆಲವರು ಇತಿಹಾಸಕಾರ ಹೇಳೋ ಮಟ್ಟಿಗೆ ಪಲ್ಲವರು ಪುಲಕೇಶಿನ ಸಾಯಿಸ್ಬಿಟ್ಟಿರು ಅಂತ ಕೂಡ ಹೇಳ್ತಾರೆ. ಯಾವುದೂ ದಾಖಲೆ ಇಲ್ಲ. ಅಕಸ್ಮಾತ್ ಸಾಯಿಸಿದೆ ನಿಜ ಆಗಿದ್ರೆ, ನಾನೀಗ ಒಂದು ಕೋಟ್ ಮಾಡಿದೆ, ಪುಲಕೇಶಿ ಹರ್ಷವರ್ಧನನ್ನ ಸೋಲಿಸಿದ ಸಂದರ್ಭದಲ್ಲಿ ಪರಮೇಶ್ವರ ಅಂತ ಬಿರುದನ್ನ ಪಡೆದಿದ್ದಾನಲ್ಲ, ಅವಾಗ ಇವರೇನಾದರೂ ಪಲ್ಲವರು ಪುಲಕೇಶಿನ ಹಿಡಿದು ಅಕಸ್ಮಾತ್ ಸಾಯಿಸ್ಬಿಟ್ಟಿದೆ ನಿಜ ಆಗಿದ್ರೆ ಆ ಬಿರುದು ಅವ್ರು ತಗೋಬೇಕಾಗಿತ್ತು. ಯಾಕೆಂದ್ರೆ ಪರಮೇಶ್ವರ ಅಂದ್ರೆ ದ ಲಾರ್ಡ್ ಅಂತ, ಲಾರ್ಡ್ ಆಫ್ ಇಂಡಿಯಾ ಲೆಕ್ಕ ಬರುತ್ತೆ, ಕಿಂಗ್ ಆಫ್ ಕಿಂಗ್ಸ್. ಸೊ ಆ ತರ ಒಂದು ಹೆಸರದು. ಸೊ ಹಾಗಾಗಿ ಅವ್ರದ್ದು ಯಾವುದೇ ಒಂದು ಶಾಸನದಲ್ಲಿ ಇವತ್ತವರೆಗೂ ದಾಖಲೆ ಇಲ್ಲ, ಪುಲಕೇಶಿನ ಹಿಡಿದಿದ್ದು ಅಥವಾ ಸಾಯಿಸೋದ್ರ ಬಗ್ಗೆ ಯಾವುದೂ ದಾಖಲೆ ಇಲ್ಲ. ಸೊ ಪಲ್ಲವರು ನಿಲ್ಲು ಶಾಸನ ಹಾಕ್ಸಿಲ್ಲ. ಇಲ್ಲ. ಅವರು ವಿಜಯ ಅನ್ನೋದೊಂದು ಬಳಸ್ತಾರೆ ಯೂಶಲಿ. ಅಂದ್ರೆ ವಿಜಯ ಅನ್ನೋ ಒಂದು ವರ್ಡ್ ಅಂದರೆ ಬೇಸಿಕಲಿ ಅಂದರೆ ಇವನು ಚಾಲುಕ್ಯರ ಸೈನ್ಯದ ಒಂದು ಯಾರೋ ಒಬ್ಬ ಸೈನಿಕನ ಹಿಡಿದು ಅವನ ಹಿಂದೆಗೆ ಬಂದು ಬೆನ್ನಿನಲ್ಲಿ ವಿಜಯ ಅಂತ ಹಾಕ್ಸ್ ಕಳಿಸಿದ್ವಿ ಅಂತ ಹೇಳ್ತಾರೆ. ಅಂದರೆ ಸೋಲಾಗಿರೋದಂತೂ ನಿಜ, ಆ ಸಂದರ್ಭದಲ್ಲಿ ಸೋಲಾಗಿರೋದಂತೂ ನಿಜ. ಆದರೆ ಪುಲಕೇಶಿನ ಸೆರೆ ಹಿಡಿದಿದ್ದು ಕೊಂದಿದ್ದಕ್ಕೆ ಯಾವುದೂ ದಾಖಲಾತಿ ಇಲ್ಲ. ಅದಕ್ಕೆ ಅಡಿಷ್ನಲ್ ಆಗಿ ನಾವು ಕೋಟ್ ಮಾಡೋದಾದರೆ ನಿಮಗೆ ಶಿವಗಾಮಿ ಸಪತಮ್ ಅಂತ ಒಂದು ಇದು ಬರುತ್ತೆ, ಏನು ನಾಟಕ ಬರುತ್ತೆ ಇದರಲ್ಲಿ, ಯಾವುದು ತಮಿಳಿನಲ್ಲಿ, ಅಂದರೆ ಐತಿಹಾಸಿಕ ಕಾದಂಬರಿ. ಆ ಕಾದಂಬರಿನಲ್ಲಿ ಕೋಟ್ ಮಾಡ್ತಾರೆ ಆ್ಯಕ್ಚುಲಿ. ಅಂದರೆ ಈ ಒಂದು ಯುದ್ಧ ಸನ್ನಿವೇಶ ಕೋಟ್ ಮಾಡಬೇಕಂದಾಗ, ಈ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಪುಲಕೇಶಿ ಅಜಂತಾನಲ್ಲಿ ನಡೀತಿದ್ದಂತಹ ಒಂದು ಬೌದ್ಧ ಸಮ್ಮೇಳನಕ್ಕೆ ಹೋಗಿರಬಹುದು ಅಂತಲೂ ಬರೀತಾರೆ. ಅಂದರೆ ಅವರು ಹೇಳಿರೋದೇ ಇರ್ಬೋದು, ಅಥವಾ ಇಲ್ಲಿ ಶಾಸನಗಳು ಏನೇ ನಾವು ನೋಡಿದ್ರು ಅಷ್ಟೇ, ಅಥವಾ ಅವ್ರು ಮುಂದಿನ ದಿನಗಳಲ್ಲಿ ಪುಲಕೇಶಿನ ಗೆತ್ಕೊಂಡೆ ಅಥವಾ ಪುಲಕೇಶಿನ ಕೊಂದೆ ಅನ್ನೋದನ್ನು ಅವರೆಲ್ಲೂ ದಾಖಲೆ ಮಾಡದೇ ಇರೋ ಕಾರಣ ಬಹುಶಃ ಪುಲಕೇಶಿ ಪಲ್ಲವರ ಕೈಗೆ ಸಿಕ್ಕಿಲ್ಲ ಅನ್ನೋದು ಖಾತ್ರಿ ಆಗುತ್ತೆ, ಯಾಕೆಂದರೆ ಈ ಶಾಸನಗಳು ಇವೆಲ್ಲ ಘಟನೆಗಳನ್ನ ನೋಡಿದ್ರೆ. ಹಾಗಾಗಿ ಈ ಒಂದು ಜಾಗದಲ್ಲಿ ಮಹಾಜನರು ಈ ಶಾಸನ ಬರೆಸಿ ಈ ಜಾಗದಲ್ಲಿ ಇಲ್ಲೆಲ್ಲ ಒಟ್ಟಿನಲ್ಲಿ ಅವ್ರನ್ನ ಕಳೆ ಬರಹವನ್ನು ಇಟ್ಟು ಪೂಜೆ ಮಾಡ್ತಿದ್ದಂಥ ಒಂದು ಪದ್ಧತಿ ಹಿಂದೆ ಇತ್ತಂತೆ. ಅದಕ್ಕೆ ಕುರುಹಾಗಿ ಅದನ್ನೇ ಪ್ರಾಸಾದಂ ಅಂತ ಹೇಳಿದ್ದು. ನಿಮ್ಮ ಮೇಲ್ಗಡೆ ಪೇಂಟಿಂಗ್ಗಳನ್ನ ನೋಡಿದ್ರಿ, ಸಾಕಷ್ಟೆಲ್ಲ ಹಾಳಾಗಿದ್ರು ಸ್ವಲ್ಪ ಈಗಲೂ ಕಾಣಿಸ್ತಾ ಇದೆ ನಿಮಗೆ, ಸ್ವಲ್ಪ ಕೆಂಪು ಬಣ್ಣದಲ್ಲಿದೆ. ಹೌದು. ಸೊ ಹಾಗಾಗಿ ಇದ್ರ ಬಗ್ಗೆ ನಾನು ಇವ್ರ ಹತ್ರ, ನಮ್ಮ ಖ್ಯಾತ ಇತಿಹಾಸಕಾರರಾದ, ಅದರಲ್ಲೂ ಪರ್ಟಿಕ್ಯುಲರ್ ಈ ಭಾಗದ ಬಗ್ಗೆ ತುಂಬಾ ಸಂಶೋಧನೆ ಮಾಡಿದಂತಹ ನಮ್ಮ ಶ್ರೀನಿವಾಸ್ ಪಾಡಿಗಾರ್ ಸರ್ ಹತ್ರ ನಾನು ಮಾತಾಡಿದಾಗ ಅವರು ಹೇಳಿದ್ರು ಇದನ್ನು, ಏನಂದರೆ ಈ ಜಾಗದಲ್ಲಿ ಸರಿಯಾಗಿ ಉತ್ಖನನ ಆಗಿಲ್ಲ ಅಂತ. ಉತ್ಖನನ ಆದರೆ ಇನ್ನೂ ಇದಾಗ್ಬೋದು, ಇದು ಸಾಧ್ಯತೆ ಇದೆ, ಪುಲಕೇಶಿ ಕಳೆಬರಹ ಇಲ್ಲೆಲ್ಲೋ ಇರೋ ಸಾಧ್ಯತೆಗಳಿದೆ ಅಂತಲೂ ಹೇಳಿದ್ರು. ಎಂಥ ದುರ್ದೈವ ನೋಡಿ, ಇಂಥ ಒಂದು ಸ್ಥಳದಲ್ಲಿ ಇವತ್ತಿಗೂ ಉತ್ಖನನ ಮಾಡ್ತಾ ಇಲ್ಲ ಅಂದರೆ ನಾವು 4 ಲಕ್ಷ ಕೋಟಿ ನಾವು ಇದಕ್ಕೆ ಕಳಿಸ್ತಾ ಇದ್ದೀವಿ. ಯಾವುದಕ್ಕೆ? ಒಕ್ಕೂಟ ಭಾರತಕ್ಕೆ ಒಂದು ವರ್ಷಕ್ಕೆ 4 ಲಕ್ಷ ಕೋಟಿ ಕಳಿಸ್ತೀವಿ.
ನಾವು ತೆರಿಗೆ ಕಟ್ಟೋದು ಕರ್ನಾಟಕದಿಂದ ಒಕ್ಕೂಟ ಭಾರತಕ್ಕೆ 4 ಲಕ್ಷ ತೆರಿಗೆ ಹೋಗುತ್ತೆ. ಅಂದ್ರೆ GST 4 ಲಕ್ಷ ಕೋಟಿ GST ಎಲ್ಲಾ ಮೂಲಗಳಿಂದ, GST ಬೇರೆ ಬೇರೆ ಟ್ಯಾಕ್ಸಸ್ ಎಲ್ಲ ಬೇರೆ ಬೇರೆ ಟ್ಯಾಕ್ಸ್ಗಳಿಂದ ರಾಜ್ಯ ಕರ್ನಾಟಕದಿಂದ ಭಾರತ ಸರ್ಕಾರಕ್ಕೆ ಹೋಗೋ ಹಣ. ಹೌದು, 4 ಲಕ್ಷ ಕೋಟಿಗಳು ಅಲ್ಲೋಗುತ್ತೆ. ಅಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಹೌದು, ಅಲ್ಲದೆ ನಮ್ಮ ರಾಜ್ಯದ ಸರ್ಕಾರದ ಬಜೆಟ್ ನೋಡಿದ್ರೆ 3.5-4 ಲಕ್ಷ ಹತ್ತತ್ರ ಬಂದಿದೆ. ಅಷ್ಟೊಂದು ಬಜೆಟ್ ಇದ್ರೂ ಯಾವುದೇ ಒಂದು ಸರ್ಕಾರ ಇವತ್ತವರೆಗೂ ಇಷ್ಟೆಲ್ಲ ಸಾಧನೆಗಳನ್ನ ಮಾಡಿದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಅವತ್ತಿನ ಕಾಲಕ್ಕೆ ಭಾರತದ ಎಲ್ಲರನ್ನೂ ಸೋಲಿಸಿದ್ದಾನೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವರ್ಚಸ್ನ ಇದು ಮಾಡಿದ್ದಾನೆ. ಎಂಥ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದ್ದಂಥ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನ ಸೋಲಿಸಿರೋ ಅಂಥ ಮೇರು ಪರ್ವತ ಅದು ಆ್ಯಕ್ಚುಲಿ. ಅಂಥ ಒಬ್ಬ ಪುಲಕೇಶಿಗೆ ಇವತ್ತವರೆಗೂ ಸರಿಯಾದ ರೀತಿ ಸಂಶೋಧನೆ ಮಾಡಿಲ್ಲ, ಅವರ ಒಂದು ಶಾಸನಗಳನ್ನ ಸರಿಯಾಗಿ ಸಂರಕ್ಷಣೆ ಮಾಡ್ತಿಲ್ಲ, ಅಥವಾ ಈ ಒಂದು ಸ್ಥಳದ ಬಗ್ಗೆನೇ ಲೆಕ್ಕ ಹಾಕಿದ್ರೆ ಉತ್ಖನನೇ ಆಗಿಲ್ಲ. ಏನು ಮಾಡ್ತಿದ್ದಾರೆ ದುಡ್ಡು ಇವ್ರಾಗಾದ್ರೆ? ಇದು ಕೇಳಲೇಬೇಕು, ನಾವು ಸರ್ಕಾರ ಕೇಳಲೇಬೇಕಾಗತ್ತೆ. ಅಂದರೆ ನೀವು ಸರ್ಕಾರದವರು ನೀವು ಕನ್ನಡ ಪರವಾಗಿದ್ದೀರಾ ಅನ್ನೋದು ಪ್ರಶ್ನೆ ಮೂಡುತ್ತೆ. ನೀವು ಕನ್ನಡ ಪರವಾಗಿತ್ತು ಅಂದರೆ ಕನ್ನಡದ ಇತಿಹಾಸವನ್ನು ಕರ್ನಾಟಕದ ಪ್ರತಿಯೊಬ್ಬರು ಐತಿಹಾಸಿಕ ಪುರುಷರುಗಳನ್ನ ಮುನ್ನೆಲೆಗೆ ತರಬೇಕಿತ್ತು. ನಮ್ಮ ಪಠ್ಯಪುಸ್ತಕಗಳಲ್ಲಿ ಅವನ್ನ ಅಳವಡಿಸಬೇಕಾಗಿತ್ತು. ನಮ್ಮ ಪಠ್ಯಪುಸ್ತಕದಲ್ಲಿ ಇವತ್ತು ನಾವು ಕನ್ನಡದ ಇತಿಹಾಸನೇ ನಾವು ಓದ್ತಾ ಇಲ್ಲ, ಏನೇನೋ ಬೇಡದಿರೋದೆಲ್ಲ ಓದ್ತಾ ಇದ್ದೀವಿ. ಈಗ ಏನಾಗಿದೆ ಸಮಸ್ಯೆ ಅಂದರೆ, ನಾನು ನೋಡ್ಕೊಂಡಾಗೆ ಬೇರೆ ರಾಜ್ಯದವ್ರಿಗೆ ಇತಿಹಾಸ ಇಲ್ಲ, ತಪ್ಪು ಅವ್ರದ್ದು. ಅವ್ರೇನು ಮಾಡಿಲ್ಲ ಅಂದರೆ, ಅಚೀವ್ ಮಾಡಿಲ್ಲ ಅಂದರೆ ಅದು ಅವ್ರ ತಪ್ಪು. ಈಗ ಬಿಹಾರದೇನಾದ್ರು ನೀವು ಇತಿಹಾಸ ಓದ್ಬೇಕಂದ್ರೆ ಅಲ್ಲಿ ನಾಣ್ಯದೇವನ ಬಗ್ಗೆ ಓದಬೇಕು. ನಾಣ್ಯದೇವ ಯಾರಪ್ಪ ಅಂದರೆ ಕನ್ನಡದವನು. ಅವ್ನು ಇಲ್ಲಿಂದ ಹೋಗಿ ನೇಪಾಳ ಬಿಹಾರ್ನಲ್ಲಿ ಸಾಮ್ರಾಜ್ಯ ಕಟ್ಟಿದ್ದಾನೆ, ನಾಣ್ಯದೇವ. ಅದೇ ಥರ ಬಂದು ನಮ್ಮ ಕರ್ನಾಟಕ ಸೇನರು ಬಂದು ಇವತ್ತಿನ ಬಾಂಗ್ಲಾದೇಶ ಮತ್ತು ವೆಸ್ಟ್ ಬೆಂಗಾಲ್ನ ಆಡಳಿತ ಮಾಡಿದ್ದಾರೆ. ಅಂದ್ರೆ ಡಾಕೇಶ್ವರಿ. ಡಾಕೇಶ್ವರಿ ಕರೆಕ್ಟ್. ನಮ್ಮ ಪ್ರಧಾನಮಂತ್ರಿಗಳು ನಮಸ್ಕಾರ ಹಾಕೊಂಬಂದ್ರಲ್ಲ. ಹೌದು, ಕರೆಕ್ಟ್. ಸೊ ಆ ಡಾಕೇಶ್ವರಿ ಗುಡಿ ಕಟ್ಟಿದ್ದು ಕನ್ನಡದವರು. ಆ ಇಡೀ ಡಾಕಾ ಸಿಟಿ ಪ್ಲಾನ್ ಮಾಡಿರೋದು ಕನ್ನಡದವರು. ಅದು ಗೊತ್ತಿರಲಿ ನಮ್ಮ ಕನ್ನಡದವ್ರಿಗೆ. ಇಷ್ಟೆಲ್ಲ ಅಚೀವ್ ಮಾಡಿದ್ದೀವಿ. ಇವತ್ತೇನಂದರೆ ಇತಿಹಾಸದ ಪುಟ ತೆಗೆದ್ರೆ ಈಗ ಏನಾಗಿದೆ, ಇದಕ್ಕೆಲ್ಲ ಮೂಲ ಏನಾಗಿದೆ ಅಂತಲೂ ನಾನು ಇಲ್ಲೇ ಹೇಳ್ಬಿಡ್ತೀನಿ ನಿಮಗೆ. ಸ್ವತಂತ್ರ ಭಾರತ ಆಗೋಕ್ಕಿಂತ ಮುಂಚೆ ಹಿಂದೆ ಲೆಕ್ಕ ಹಾಕರೆ ಒಂದು ಪುಸ್ತಕನ ನಮ್ಮ ಮಾಜಿ ಪ್ರಧಾನಮಂತ್ರಿ ಆದಂತಹ ಜವಾಹರ್ಲಾಲ್ ನೆಹರು ಅವರು ಬರೀತಾರೆ. ಆ ಪುಸ್ತಕದ ಹೆಸರು ಬಂದು ದ ಡಿಸ್ಕವರಿ ಆಫ್ ಇಂಡಿಯಾ ಅಂತ. ಭಾರತೀಯ ಖೋಜು. ಭಾರತೀಯ ಖೋಜು ನೋಡಿದಿರಿ ಅನ್ಸುತ್ತೆ ನೀವು, ಸೀರೀಸ್ ನೋಡಿದ್ದೀರಾ? ಈಗ ಇಲ್ಲೇ ಹೇಳ್ಬಿಡ್ತೀನಿ ವೀಕ್ಷಕರೇ, ಈಗಲೂ ಯೂಟ್ಯೂಬ್ನಲ್ಲಿ ಭಾರತ್ ಏಕ್ ಖೋಜ್ ಅನ್ನೋದು ಯೂಟ್ಯೂಬ್ನಲ್ಲಿ ಆ ಸೀರೀಸ್ ಇದೆ. ಆ ಸೀರೀಸ್ನ ನೀವು ಹೋಗಿ ನೋಡಿ. ಧಾರಾವಾಹಿ ಮಾಡಿದ್ದಾರೆ. ಶ್ಯಾಮ್ ಬೆನ್ಗಲ್ ಅವ್ರ ನಿರ್ದೇಶನ. 500 ಜನ ಕಲಾವಿದರು, ಒಂದು 5-6 ಸಾವಿರ ಜನ ತಂಡ ತಂತ್ರಜ್ಞಾನ ಸೇರಿ ಮಾಡಿರುವಂತಹ ನೆಹರು ಅವರ ಡಿಸ್ಕವರಿ ಆಫ್ ಇಂಡಿಯಾ ಭಾರತ್ ಏಕ್ ಖೋಜ್ ಪುಸ್ತಕ ಆಧರಿಸಿದ ಧಾರಾವಾಹಿ. ಆ ಪುಸ್ತಕದಲ್ಲಿ ಎಷ್ಟು ನೀಟಾಗಿ ಕನ್ನಡಿಗರ ಇತಿಹಾಸವನ್ನು ವ್ಯವಸ್ಥಿತವಾಗಿ ತೆಗೆದು ಬಿಡಬೇಕು ಅನ್ನೋದನ್ನು ತೋರಿಸ್ತಾರೆ. ಹೇಗೆ ಅಂದರೆ, ಪುಸ್ತಕದಲ್ಲಿ ಸ್ಟಾರ್ಟ್ ಆಗಬೇಕಂದಾಗ ನಿಮಗೆ ಸಿಂಧು ಬಯಲಿನ ನಾಗರಿಕತೆ, ಜನಪದಗಳು, ಇದ್ರ ಬಗ್ಗೆ ಎಲ್ಲ ಹೇಳ್ಬಿಟ್ಟು ಮೌರ್ಯ ಡೈನಸ್ಟಿ ಬಗ್ಗೆ ಹೇಳ್ತಾರೆ. ಆಮೇಲೆ ಗುಪ್ತರ ಬಗ್ಗೆ ಹೇಳ್ತಾರೆ. ಗುಪ್ತರ ಆದ ನಂತರ ಸುಮಾರು 700-800 ವರ್ಷಗಳನ್ನ ಒಂದೇ ಒಂದು ಪ್ಯಾರಾನಲ್ಲಿ ಬರೀತಾರೆ. ಒಂದು ಪ್ಯಾರಾನಲ್ಲಿ ಏನಂದ್ರೆ ನೆಹರುನೇ. ಹೌದು, ಡೆಕ್ಕನ್ ಅಂಡ್ ಸೌತ್ ಇಂಡಿಯಾ ವಾಸ್ ರೂಲ್ಡ್ ಬೈ ಚಾಲುಕ್ಯಸ್ ಅಂಡ್ ರಾಷ್ಟ್ರಕೂಟಸ್ ಅಂಡ್ ಚೋಳಸ್ ಅಂದ್ಬಿಟ್ಟು ಮುಗಿಸ್ಬಿಡ್ತಾರೆ ಒಂದು ಪ್ಯಾರಾನಲ್ಲಿ. ಅದಾದ್ಮೇಲಿಂದ ಮೌರ್ಯರದ್ದು ಎಷ್ಟು ಬರೆದಿದ್ದಾರೆ? ಅವ್ರದ್ದೆಲ್ಲ ಒಂದೊಂದು ಪೇಜ್, 1.5 ಪೇಜ್ ಇರುತ್ತೆ. ನಮ್ದು ಒಂದು ಪ್ಯಾರಾನಲ್ಲಿ 800 ವರ್ಷಗಳ ಇತಿಹಾಸನ ಒಂದೇ ಪ್ಯಾರಾನಲ್ಲಿ ಬರೆದ್ಬಿಟ್ಟಿದ್ದಾರೆ. ನಮ್ಮ ಇಡೀ ಡೆಕ್ಕನ್ನ, ಇಡೀ ಸೌತ್ ಇಂಡಿಯಾನ. ಹೌದು, ನಮ್ಮ ಚಾಲುಕ್ಯರ ಇತಿಹಾಸ, ಬಾದಾಮಿ ಚಾಲುಕ್ಯರ ಇತಿಹಾಸ ಇಲ್ಲ, ರಾಷ್ಟ್ರಕೂಟರ ಇತಿಹಾಸ ಇಲ್ಲ, ಕಲ್ಯಾಣದ ಚಾಲುಕ್ಯರ ಇತಿಹಾಸ ಇಲ್ಲ, ಹೊಯ್ಸಳರ ಇತಿಹಾಸ ಇಲ್ಲ, ಚೈಗುಂಡ್ರದ ಇತಿಹಾಸ ಇಲ್ಲ, ಕದಂಬರೂ ಇಲ್ಲ. ಸೊ ಅವ್ರಿಗೆ ಬೇಕಾಗಿರೋದನ್ನ ಏನಿದೆಯೋ ಅದು ಅಷ್ಟು ಮಾತ್ರ. ವಿಜಯನಗರ ಸಾಮ್ರಾಜ್ಯ ಅದಿದೆ. ಅದಕ್ಕೆ ಕಾರಣ ಹೇಳ್ತೀನಿ. ಅವತ್ತಿನ ಒಂದು ಭಾಷಾ ರಾಜಕೀಯ ನಡೀತಾ ಇರುತ್ತಲ್ಲ. ಇವಾಗ ಏನಂದ್ರೆ 1799ರಲ್ಲಿ ಕರ್ನಾಟಕವನ್ನ ಬ್ರಿಟಿಷರು ಚಿತ್ರ ಮಾಡ್ಬಿಟ್ಟಿರ್ತಾರೆ. ಚಿತ್ರನ 1799 ಟಿಪ್ಪು ಸತ್ತ ಮೇಲೆ ಇಡೀ ಭಾರತ ಬ್ರಿಟಿಷ್ನವ್ರಿಗೆ ಹೋಗೋದು. ಹೌದು, ಅವರೇನೆ ಅಧಿಕೃತವಾಗಿ ಹೇಳ್ಕೊತಾರೆ. ಟಿಪ್ಪುನ ಸೋಲ್ಸಿದ್ರಿಂದಾನೇ ನಾವು ಇಡೀ ಭಾರತಕ್ಕೆ ನಾವು ಇವತ್ತಿಗೆ ಇದಾದ್ವಿ ಅಂತಾನೆ ಹೇಳ್ಕೊತಾರೆ. ನೀವು ಫಾರ್ ಡೀಟೇಲ್ಸ್ ನೀವು ನಂಜರಾಜ್ ಅರಸ್ ಅವರ, ಮೈಸೂರಿನ ಇತಿಹಾಸಕಾರ ನಂಜರಾಜ್ ಅರಸ್ ಅವರ ಸಂದರ್ಶನ ಕಲಾ ಮಾಧ್ಯಮದಲ್ಲಿ ಇದೆ ನೋಡಿ. ಟಿಪ್ಪು ಸತ್ತಾಗ ಟಿಪ್ಪು ಶವ ನೋಡಿ ಬ್ರಿಟಿಷ್ ಅಧಿಕಾರಿ ಹೇಳುವಂಥದ್ದು ಟುಡೇ ಇಂಡಿಯಾ ಇಸ್ ಅವರ್ಸ್ ಅಂತ ಹೇಳಿದಂಥದ್ದು ರೆಕಾರ್ಡ್ಸ್ ಅಲ್ಲಿದೆ. ನಾನು ಸುಳ್ಳು ಹೇಳ್ತಿಲ್ಲ, ನೀವು ವಾಟ್ಸಪ್ ಯೂನಿವರ್ಸಿಟಿ ಕಥೆ ಅಲ್ಲ ಇದು ಗೆಜೆಟಿಯರ್ನಲ್ಲಿ ಇರುವಂತಹ ಸರ್ಕಾರಿ ದಾಖಲೆಗಳಿರುವಂತಹ ಸ್ಟೇಟ್ಮೆಂಟ್. ಸೊ ಹಾಗಾಗಿ ಫ್ರಮ್ ದಟ್ ಡೇ ಇಂಡಿಯಾ ಬಿಕೇಮ್ ಬ್ರಿಟಿಷರ್ಸ್. ಹೌದು, ಅದು ಏನಂದ್ರೆ ನೀವೇ ಯೋಚನೆ ಮಾಡಿ, ಇಡೀ ದೇಶದಲ್ಲಿ ಯಾವ್ದಾದ್ರು ಒಂದು ನೆಲ ಅಷ್ಟು ಮಟ್ಟಿಗೆ ಪ್ರತಿರೋಧನ ಬ್ರಿಟಿಷರ್ಗೆ ಕೊಟ್ಟಿದ್ದು ಅಂದರೆ ನಮ್ಮ ಕರ್ನಾಟಕ ಮಾತ್ರ. ಯಾಕೆಂದರೆ ಈ ಮಣ್ಣಿನಲ್ಲಿ ಆ ಥರ ಗುಣ ಇದೆ. ನೀವು ಪ್ರಪಂಚದ ಯಾವುದೇ ಭಾಗದ ಇತಿಹಾಸ ನೀವು ನೋಡ್ಬೋದು, ಯಾವುದೇ ಭಾಷಿಕರ ಇತಿಹಾಸ ನೋಡ್ಬೋದು. 1200 ವರ್ಷಗಳ ಕಾಲ ಸಾಮ್ರಾಜ್ಯಗಳ ಮೇಲೆ ಸಾಮ್ರಾಜ್ಯ ಕಟ್ಟಿದ್ದ ಏಕೈಕ ಕುಲ ಕನ್ನಡದವರು. 1200 ವರ್ಷ ರೆಕಾರ್ಡ್. ಅದು ಆ್ಯಕ್ಚುಲಿ ಯಾರು ಮಾಡೋಕ್ಕಾಗಲ್ಲ. ಉದಾಹರಣೆ ಕದಂಬರಿಂದ ನೀವು ಲೆಕ್ಕ ಹಾಕೊಳ್ಳಿ. ಕದಂಬರು ಬಂದು ನಿಮಗೆ 345ನೇ ಇಸ್ವಿನಲ್ಲಿ ಶುರು ಆಗುತ್ತಲ್ಲ, 4ನೇ ಶತಮಾನ, 3 ಅಥವಾ 4ನೇ ಶತಮಾನ ಅಲ್ವಾ? ಈಗ ಹೇಳ್ತೀನಿ, ನೀವು ಹಂಗೆ ಕೌಂಟ್ ಮಾಡಿ. ಕದಂಬರು ಗಂಗರಾದ್ರ, ಬಾದಾಮಿ ಚಾಲುಕ್ಯರಾದ್ರ, ರಾಷ್ಟ್ರಕೂಟರಾದ್ರ, ಕಲ್ಯಾಣದ ಚಾಲುಕ್ಯರಾದ್ರ,
ಹೊಯ್ಸಳರಾದ್ರ ಮೇಲ್ಗಡೆಗಾದಂಗೆ ಸೇವಣ್ರು ರೂಲ್ ಮಾಡ್ತಿರ್ತಾರೆ. ಅಂದ್ರೆ ಇದು ಮಹಾರಾಷ್ಟ್ರವನ್ನ ಸೇವಣ್ರು ರೂಲ್ ಮಾಡ್ತಿರ್ತಾರೆ. ಅವರು ಕನ್ನಡದವರೇ. ಕೊನೆಗೆ ಬಂದು ಅವರು ಮರಾಠಿ ಭಾಷೆಗೆ ಅಂತ ಇದಾಗ್ತಾರೆ. ಇದಲ್ಲದೆ ಬಂದು ನಮ್ಮ ಕರ್ನಾಟಕ ಸಾಮ್ರಾಜ್ಯ ವಿಜಯನಗರ ಇಷ್ಟಾಯ್ತಾ. ಇಷ್ಟಲ್ಲದೆ ಕರ್ನಾಟಕದಿಂದ ಹೊರಗಡೆ ಹೋಗ್ಬಿಟ್ಟು ಸಾಕಷ್ಟು ಸಾಮ್ರಾಜ್ಯಗಳು ಕನ್ನಡದವರೇ ಮಾಡಿದ್ದಾರೆ. ಉದಾಹರಣೆಗೆ ಸೋಲಂಕಿ ಮನೆತನ ಅಂತ ಗುಜರಾತ್ನಲ್ಲಿ ಒಂದು ಬರುತ್ತೆ. ಅದು ಬಂದು ನಮ್ಮ ಚಾಲುಕ್ಯರ ಬ್ರಾಂಚ್. ಅದು ಇವತ್ತಿಗೆ 100 ರೂಪಾಯಿ ನೋಟ್ನಲ್ಲಿ ರಾಣಿಕಿ ಒಂದು ಚಿತ್ರ ನೋಡ್ತಿದ್ದಾರೆ. ಅದನ್ನ ಕಟ್ಟಿದ್ದು ಕನ್ನಡದ ಸೋಲಂಕಿ ವಂಶ. ಇದೇ ತರ ನೀವು ಒರಿಸ್ಸಾವನ್ನ ನಮ್ಮ ತಲಕಾಡಿನ ಗಂಗರ ವಂಶದವರು ಮುಂದೆ ಬಂದು ಒರಿಸ್ಸಾನ ಹೋಗಿ ಗೆದ್ಕೋತಾರೆ. ಅವರು ರೂಲ್ ಮಾಡಿರೋಕ್ಕೆ ಕುರುಹಾಗಿ ಅಲ್ಲಿ ಈಸ್ಟರ್ನ್ ಗಂಗಾ ಅಂತ ಇನ್ನೊಂದು ಬರ್ತಾರೆ, ಕಳಿಂಗಾದ ಗಂಗರ, ಅವರು ಕನ್ನಡದವರೇನೆ. ಈಗಾಗಲೇ ನನಗೆ ನೇಪಾಳದೆಲ್ಲ ಹೇಳಿದೆ ನಿಮಗೆ. ನೇಪಾಳದಲ್ಲಿ ಮಿಥಿಲೆಯ ಕರ್ನಾಟಕರು ನೇಪಾಳ ಮತ್ತು ಬಿಹಾರ್ನಲ್ಲಿ ತಿರ್ಹತ್ ಅಂತ ಒಂದು ಪ್ರದೇಶ ಬರುತ್ತೆ. ಈ ತಿರ್ಹತ್ ಅನ್ನೋ ಪ್ರದೇಶ ಬಂದು ನೇಪಾಳ ಮತ್ತು ಇದು ಬಿಹಾರ್ ಕೂಡುವ ಜಾಗ, ಅದು ಬಾರ್ಡರ್ ಇರೋಂಥ ಜಾಗ. ಅದನ್ನು ಕ್ಯಾಪಿಟಲ್ ಮಾಡ್ಕೊಂಡು ಆಡಳಿತ ಮಾಡ್ತಾರೆ. ಅದು ಬಿಟ್ಟು ನಾವು ಈಗಾಗಲೇ ನೀವೇ ಹೇಳಿದ್ರಿ ಸೇನರ ಬಗ್ಗೆ, ಡಾಕೇಶ್ವರಿ, ಅದನ್ನು ಕರ್ನಾಟಕ ಸೇನರು ಆಡಳಿತ ಮಾಡೋದು. ಈ ಥರ ನೀವು ಕೌಂಟ್ ಮಾಡಿ ಎಷ್ಟು ಇದಾಯ್ತಲ್ಲ ಈಗ. ಅಂದರೆ ನಿರಂತರವಾಗಿ ಸಾಮ್ರಾಜ್ಯಗಳನ್ನ ಕಟ್ಟಿದ್ದು ಏಕೈಕ ಭಾಷಿಕರು ಕನ್ನಡದವ್ರು ಮಾತ್ರ. ಅದನ್ನು ನಾನು ಇದ್ರವರೆಗೂ ನಾನು ತೊಗೊಂಡು ನೋಡಿದ್ರೆ ತಾಳಿಕೋಟೆ ರಕ್ಕಸ ತಂಗಡಿ ತೊಗೊಂಡ್ರೆ, ಯಾಕಂದರೆ ಅದಾದ್ಮೇಲಿಂದ ಕರ್ನಾಟಕ ಹೊಡೆದ್ಬಿಡ್ತಾರಲ್ಲ. ಮುಂಬೈ ಕರ್ನಾಟಕ ಒಂದಷ್ಟು 3ನೇ ಶತಮಾನದ ಕದಂಬರ ಸಾಮ್ರಾಜ್ಯದಿಂದ, ಬನವಾಸಿಯಿಂದ ಶುರುವಾದ ಕದಂಬರ ಸಾಮ್ರಾಜ್ಯದಿಂದ ಕರ್ನಾಟಕ ಸಾಮ್ರಾಜ್ಯದ ಯುದ್ಧದ ಪತನ ಆಯ್ತಲ್ಲ 1565 ತಾಳಿಕೋಟೆ ಯುದ್ಧ. ಅಲ್ಲಿಗೆ ಲೆಕ್ಕ ಹಾಕೊಂಡ್ರೆ 1565, ಈ ಕಡೆ 3ನೇ ಶತಮಾನ ಅಂದ್ರೆ 1200 ವರ್ಷ ಅಲ್ಲೇ ಆಗೋಯ್ತು. ಈ 1200 ವರ್ಷಗಳು ಈಗ ಸುಮ್ಮನೆ ನನ್ನ ಭಾಷಾ ಅವರು ಇದನ್ನ ನೋಡ್ಕೊಂಡು ಹೋಗೋಣ. ನೀವು ಮರಾಠರದ್ದು ಶಿವಾಜಿದೇನಾದ್ರು ಒಂದು ಶಿವಾಜಿ ಟೈಮಲ್ಲಿ ಒಂದು ಮರಾಠ ಎಂಪೈರ್ ಅಂತ ಬರುತ್ತಲ್ಲ, ಅದ್ಬಿಟ್ಟು ಯಾವ್ದಾದ್ರು ಒಂದು ಗೊತ್ತಾ ನಿಮ್ಗೆ? ಇಲ್ಲ ಅಲ್ಲಿ ಗೊತ್ತಾಗಿಲ್ಲ. ಇಲ್ಲ. ಮತ್ತೆ ಅಲ್ಲೆಲ್ಲ ಯಾರು ರೂಲ್ ಮಾಡ್ತಿದ್ರು? ನಮ್ದೇ ತಾನೇ. ಮಹಾರಾಷ್ಟ್ರ ನಮ್ದಾಗಿತ್ತಲ್ಲ ಆಗ. ಈಗ ನಾವು ಇಡೀ ದಕ್ಕನದ ಪ್ರಾಂತ್ಯ, ಈಗ ಕರ್ನಾಟಕ ಅಂತ ನಾವು ಹೆಸರು ಕರಿತೀವಲ್ಲ, ಕರ್ನಾಟಕ ಅಂದ್ರೆ ಅರ್ಥ ಏನು? ಕರ್ನಾಟಕ ಅಂದ್ರೆ ತುಂಬಾ ಎತ್ತರದ ಪ್ರದೇಶ, ವಿಶಾಲವಾದ ಪ್ರದೇಶ ಅಂತ ಬರುತ್ತೆ. ಮಹಾರಾಷ್ಟ್ರ ಅಂದ್ರೆ ಏನು? ಮಹಾ ಅಂದ್ರೆ ಬಿಗ್. ಎರಡೂ ಒಂದೇ. ಕರ್ನಾಟಕದ ಹೆಸರು ಒಂದೇ, ಮಹಾರಾಷ್ಟ್ರದ ಹೆಸರು ಒಂದೇ, ಎರಡೂ ಒಂದೇ. ಅಂದ್ರೆ ಹಿಂದೆ ಈ ಒಂದು ಡಕ್ಕನ ಅಂದ್ರೆ ತಮಿಳ್ನಾಡೋರಿಗೆ ನಾವು ಎತ್ತರದಲ್ಲಿದ್ದೀವಿ. ಈ ಪೂರ್ತಿ ಡಕ್ಕನ ಪ್ರಾಂತ್ಯ ಏನಿದೆಯಲ್ಲ, ಆ ಡಕ್ಕನ ಪ್ರಾಂತ್ಯ ಕನ್ನಡಿಗರದ್ದು ಆಗಿದ್ದು ಹಿಂದೆ. ಇವತ್ತೇನು ಕೊಂಗು ರೀಜನ್ ಇಂದ ಅಂದ್ರೆ ಇವತ್ತಿಗೆ ಸೇಲಮ್ಮು ಮತ್ತೆ ಧರ್ಮಪುರಿ, ಕೊಯಂಬತ್ತೂರು ಇವೆಲ್ಲ ನಾವೇನು ತಮಿಳ್ನಾಡು ಹೋಗಿ ಸೇರ್ಕೊಂಡಿದೆಯಲ್ಲ, ಆ ಭಾಗಗಳು ಹಿಂದೆ ಕರ್ನಾಟಕದೇ ಆಗಿದ್ದು. ಅಷ್ಟೊಂದು ವಿಶಾಲವಾದ ಒಂದು ಭೂಭಾಗ ಕನ್ನಡಿಗರ ಆಡಳಿತದಲ್ಲಿ ಇದ್ದಿದ್ದು. ಸೊ ಇಲ್ಲಿ ನಾವು ಇದೇ ವಿಷಯಕ್ಕೆ ಮುಂದಕ್ಕೆ ಬರೋದಾದ್ರೆ, ಈಗಾಗಲೇ ಹೇಳಿದೆ ಅವರು ಶಾಸನಗಳನ್ನು ಯಾವುದು ಹಾಕ್ಸಿಲ್ಲ ಅಂತ, ಕರೆಕ್ಟ್ ಅಲ್ಲ? ಯಾರು ತಮಿಳವರು ಯಾವುದು ಶಾಸನನೂ ಹಾಕ್ಸಿಲ್ಲ ಈ ವಿಷಯದ ಬಗ್ಗೆ. ಸೊ ಹಾಗಾಗಿ ಈ ಒಂದು ಸ್ಥಳ ನಾವೇನು ನೋಡ್ತಾ ಇದ್ದೇವೋ ಇದು ಪುಲಿಕೇಶಿ ಗುಹೆ ಅನ್ನೋದು ಖಾತ್ರಿಯಾಗಿದೆ. ಸೊ ಸರ್ಕಾರದ ಮಟ್ಟಿನಲ್ಲಿ ಇನ್ನೂ ಸ್ವಲ್ಪ ಇದು ಕೆಲಸ ಆಗಿ ಇದ್ರ ಸುತ್ತಮುತ್ತ ಉತ್ಖನನ ಆಗಿ ಏನಾದ್ರು ಮಾಡಬೇಕು. ಅದು ಬಿಟ್ಟು ನಾನು ಈ ವಿಡಿಯೋ ಮೂಲಕ ನೋಡ್ತಿರೋ ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳೋದು, ಇತ್ತೀಚೆಗೆ ನಾವೆಲ್ಲ ಸೇರಿ ಒಂದಷ್ಟು ಪುಲಿಕೇಶಿ ಬಗ್ಗೆ ತುಂಬ ಒಂದು ದೊಡ್ಡ ಮಟ್ಟಿಗೆ ಪ್ರಚಾರ ಮಾಡಿದ ಕಾರಣವಾಗಿ ನಮ್ಮ ರಾಮನಗರದಲ್ಲಿರುವಂತಹ ಶಿಲಾಂಧ್ರ ರೆಸಾರ್ಟ್ ಅಲ್ಲಿ ಬಂದು ನಾವು ಪುಲಿಕೇಶಿದು ಮೊಟ್ಟ ಮೊದಲ ಪುತ್ಥಳಿ ಹೊರಗಡೆಗೆ ನಿಲ್ಲಿಸಿರೋದು, ಅಂದರೆ ಅದು ಪ್ರೈವೇಟ್ ಇದಲ್ಲ, ಹೊರಗಡೆಗೆ ತಂದು ಪಬ್ಲಿಕ್ ನೋಡೋ ರೀತಿ ಒಂದು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇಷ್ಟೊಂದು ಅಚೀವ್ಮೆಂಟ್ ಮಾಡಿದಂಥ ನಮ್ಮ ಪುಲಿಕೇಶಿಯ ಪುತ್ಥಳಿಯನ್ನು ಊರೂರಿಗೆ ಹಾಕಬೇಕಾಗತ್ತೆ. ಅದು ಸರ್ಕಾರನೇ ಮಾಡಲಿ ಅಂತ ನಾವು ಸರ್ಕಾರನೇ ಮಾಡಲಿ ಅಂತ ನಾವು ಕಾಯ್ಕೊಂಡಿರೋಕ್ಕಿಂತ ಆದಷ್ಟು ಹೆಚ್ಚಿನ ಜನರು ನೀವುಗಳನ್ನ ಇನಿಷಿಯೇಟ್ ಮಾಡಿ ನಿಮ್ಮ ಊರುಗಳಲ್ಲಿ ಪುಲಿಕೇಶಿಯ ಪುತ್ಥಳಿಯನ್ನು ಆದಷ್ಟು ಇಡಿ ಅಂತ ಹೇಳ್ತೀನಿ. ಯಾಕೆಂದರೆ ಆತ ಮಾಡಿರೋಷ್ಟು ಅಚೀವ್ಮೆಂಟು ಹೇಳ್ತಾ ಇದ್ದಾನಲ್ಲ, ವರ್ಲ್ಡ್ ಲೀಡರ್ ಆ್ಯಕ್ಚುಲಿ. ವರ್ಲ್ಡ್ ಲೀಡರ್ ಅಂತ ಅಚೀವ್ಮೆಂಟು. ಭಾರತದ ಮೊಟ್ಟ ಮೊದಲ ನೌಕಾಪಡೆ ಕಟ್ಟಿರೋದು, 100 ಹಡಗುಗಳನ್ನ ಉಳ್ಳಂಥ ನೌಕಾಪಡೆ ಭಾರತದ ಇತಿಹಾಸದಲ್ಲೇ ದಾಖಲೆ ಆಗಿರೋವಂಥದ್ದು. ವಿದೇಶ ನೆಲದಲ್ಲಿ ಹೋಗ್ಬಿಟ್ಟು ಯುದ್ಧ ಮಾಡಿರೋನು ಮೊದಲನೇ ವ್ಯಕ್ತಿ. ಇದರಿಂದ ಇರಾಕ್ವರೆಗೂ ಹೋಗಿ ಯುದ್ಧ ಮಾಡಿರೋಂಥ ವ್ಯಕ್ತಿ. ಇಮ್ಯಾಜಿನ್ ಮಾಡಿ. ಈಗ ಲಾಸ್ಟ್ ಸ್ವಲ್ಪ ಅರಬ್ ದೇಶಗಳಲ್ಲೆಲ್ಲ ಒಂದು ಸ್ವಲ್ಪ ಟೆನ್ಷನ್ ಇರೋ ಟೈಮಲ್ಲಿ ನಮ್ಮ ನೌಕಾಪಡೆಯನ್ನು ಕಳಿಸ್ಬಿಟ್ಟು ಜನಗಳನ್ನ ರೆಸ್ಕ್ಯೂ ಮಾಡಿರೋದು ಉದಾಹರಣೆ ಸಿಗುತ್ತೆ. ಬಾಂಬ್ ಹಾಕಿರೋದು ಅಥವಾ ಯುದ್ಧ ಮಾಡಿರೋದು, ನೇರ ಯುದ್ಧ ಮಾಡಿರೋದು ಇವತ್ತಿಗೂ ಸಾಧ್ಯ ಆಗಿಲ್ಲ. ಅದನ್ನು 1400 ವರ್ಷಗಳಿಂದ ಪುಲಿಕೇಶಿ ಮಾಡಿದ್ದಾನೆ. ಈಗ ನಾವಿರುವ ಈ ಬಾದಾಮಿಯನ್ನು ಕೇಂದ್ರ ಮಾಡ್ಕೊಂಡಂಥ ಇಮ್ಮಡಿ ಪುಲಿಕೇಶಿ ಇಲ್ಲಿಂದ ಸೈನ್ಯ ಹೊರಡಿಸ್ಕೊಂಡು ಇರಾಕ್ವರೆಗೂ ಯುದ್ಧಕ್ಕೆ, ನೌಕಾ ಯುದ್ಧ, ಸರಣಿ ನೌಕಾ ಯುದ್ಧ. ನಾನು ಇದನ್ನ ನಾವು ನೆಕ್ಸ್ಟ್ ಇದಕ್ಕೆ ಅಂತ ಹೋಗ್ತೀವಲ್ಲ, ಮೇಗುತಿ ಜಿನಾಲಯ, ಅಲ್ಲಿ ಸಮಗ್ರವಾಗಿ ಮಾಹಿತಿ ಕೊಡ್ತೀನಿ ಪ್ರತಿಯೊಂದು ಅವತ್ತಿನ ಕಾಲದಲ್ಲಿ. ದಾಖಲೆ ಇದೆ, ಎಲ್ಲ ದಾಖಲೆ ಇದೆ. ಸೊ ನೀವು ಈಗ ಹೇಳ್ತಿರುವಂಥದ್ದು ಯಾವ ವೀರಾವೇಶದ ಭಾವುಕ ಮಾತುಗಳು ಇಲ್ಲ ಎಲ್ಲವೂ ದಾಖಲೆ ಇದೆ. ಎಲ್ಲ ದಾಖಲೆ ಇದೆ. ನಾನು ಎಲ್ಲಕ್ಕೂ ರೆಫರೆನ್ಸಸ್ ಕೊಡ್ತೀನಿ, ಏನು ತೊಂದರೆ ಏನಿಲ್ಲ. ನಮ್ಮ ರಾಜ್ಯ ಸರ್ಕಾರ ಹೊರಡಿಸಿರೋ ಪುಸ್ತಕದಲ್ಲೇ ಕೆಲವುದು ಹಿಂಟ್ಗಳು ಆಲ್ರೆಡಿ ಇದೆ. ಸುಮಾರು 1400 ವರ್ಷಗಳ ಹಿಂದೆ ನಾವು ನಿಂತಿರೋ ಜಾಗದಲ್ಲೇ ನಮ್ಮ ಕನ್ನಡಿಗರ ಹಿರಿಮೆಯನ್ನು, ಕನ್ನಡಿಗರ ಶೌರ್ಯವನ್ನು ಇಡೀ ಭಾರತದಾದ್ಯಂತ ಅಷ್ಟೇ ಏಕೆ ಇರಾಕ್ವರೆಗೂ ವಿಸ್ತರಿಸಿದಂತಹ ಕನ್ನಡಿಗ ಹೆಮ್ಮೆಯ ರಾಜ ನಮ್ಮ ಇಮ್ಮಡಿ ಪುಲಿಕೇಶಿ. ಆತ ಈ ನೆಲದಲ್ಲಿ, ನಾವು ನಿಂತಿರೋ ಜಾಗದಲ್ಲಿ ಒಂದು ಕಾಲದಲ್ಲಿ 1000 ವರ್ಷಗಳ ಹಿಂದೆ ಕನ್ನಡದ ಪತಾಕೆಯನ್ನು ಹಾರಿಸಿದಂಥ ಮಹಾನುಭಾವ. ಆ ನೆಲದಲ್ಲಿ ನಿಂತ್ಕೊಂಡು ನಾವು ಇವತ್ತು
ಇದೇ ಕನ್ನಡ ಬಾವುಟವನ್ನು ಹಾರಿಸ್ತಾ ಇದ್ದೀವಿ ಸ್ನೇಹಿತರೆ. ಅಫ್ಕೋರ್ಸ್ ಆ ಕಾಲದಲ್ಲಿ ಈ ಕನ್ನಡ ಬಾವುಟ ಇರಲಿಲ್ಲ, ಆದರೆ ಕನ್ನಡದ ಹೆಸರನ್ನು ಪಸರಿಸ್ದ. ನಾವು ಆತನ ಹೆಸರನ್ನು ಪಸರಿಸೋ ಮೂಲಕ ಕನ್ನಡಿಗರೇ ನಾವು ಯಾವುದಕ್ಕೂ ಕೀಳರಿಮೆ ಪಡಬೇಕಾಗಿಲ್ಲ, ಹಾಗಂತ ಮೇಲರಿಮೆಯೂ ಅತಿಯಾಗಿ ಪಡಬೇಕಾಗಿಲ್ಲ. ನಾವು ನಮ್ಮ ನಿಜವಾದ ಅರಿಮೆಯನ್ನು ಪಡೆದ್ರೆ ಸಾಕು. ನಾವು ಯಾರು, ನಮ್ಮ ಹಿನ್ನೆಲೆ ಏನು, ಹೇಗಿತ್ತು ನಮ್ಮ ಬದುಕು, ಕನ್ನಡಿಗರ ಬದುಕು ಅಂತ. ಹಾಗಾಗಿ ಜೈ ಕನ್ನಡ, ಜೈ ಭುವನೇಶ್ವರಿ, ಜೈ ಬಾದಾಮಿ ಚಾಲುಕ್ಯರು, ಜೈ ಇಮ್ಮಡಿ ಪುಲಕೇಶಿ, ಜೈ ಇಮ್ಮಡಿ ಪುಲಕೇಶಿ, ಜೈ ಇಮ್ಮಡಿ ಪುಲಕೇಶಿ, ಜೈ ಭುವನೇಶ್ವರಿ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದ. ಕರ್ನಾಟಕ ಬಲ ಕನ್ನಡ ಟೀ ಶರ್ಟ್ಗಳಿಗಾಗಿ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ಅಥವಾ ವೆಬ್ಸೈಟ್ಗೆ ಲಾಗಿನ್ ಆಗಿ. ಶುಭವಾಗಲಿ. ಜೈ ಕನ್ನಡಾಂಬೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.